ಕಾರ್ ನೋಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ. ನಾನು, ಪಾಪು ಮತ್ತು ಮನೆಯವರು. ಸೊ ಹೊರಡೋಣ ಅಂದ್ಬಿಟ್ಟು ಟೂ ವೀಲರಲ್ಲಿ ಹೊರಡ್ತಾ ಇದ್ದೀವಿ. ಏನೋ ಒಂಥರ ಖುಷಿ, ನಮ್ಮದೇ ಒಂಥರ ಕಾರು ಹೊಸದು. ಆಲ್ರೆಡಿ ಇದೆ, ಇತ್ತು. ಏನೋ ಬೈ ಸಮ್ ಅದರ್ ರೀಸನ್ನಿಂದ ನಾವು ಅದನ್ನು ಸೇಲ್ ಮಾಡಿದ್ವಿ. ಸೊ ಇವಾಗ ಹೊಸ ಕಾರು ನೋಡೋಣ ಅಂತ ಪಾಪು, ನಾನು, ನಮ್ಮ ಮನೆಯವರು ಹೊರಡ್ತಾ ಇದ್ದೀವಿ. ಇವಳಿಗೆ ಏನಂದರೆ ಬೆನ್ನು ಉಜ್ಜಿಸ್ತಾ ಇದ್ದಾಳೆ, ಪಾಪ ಸ್ನಾನ ಮಾಡು ಅಂತ ಅಂದರೆ ಇವಳಿಗೆ ನಾನು ಉಜ್ಜಿಸ್ತೀನಲ್ಲ. ಸೊ ಅದೇ ಥರ ಅವಳು ಅಂದ್ಕೊಂಡು ಪಪ್ಪ ಪಪ್ಪ ಅಂತ ಹೇಳ್ತಾ ಇದ್ದಾಳೆ. ಏನೋ ಒಂಥರ ಖುಷಿ, ಸಂತೋಷ. ಈ ಥರ ಹೋಗಬೇಕು, ನೋಡಬೇಕು ಹೊಸದು ಹೇಗೆ ಏನೇನು ಫೀಚರ್ಸ್ ಇದೆ ಅಂತ. ಇನ್ನೇನು ಆಲ್ರೆಡಿ ಕಾರ್ ಶೋರೂಮ್ ಹತ್ರ ಬರ್ತಾಯಿದ್ದೀವಿ. ಅದ್ರ ಹತ್ರ ಹೋಗ್ತಿದ್ದಂಗೆ ಏನೋ ಒಂಥರ ಖುಷಿ. ಇಲ್ಲಿ ನೋಡಿ, ಬೆಂಗಳೂರೆಲ್ಲ ಎಷ್ಟು ಚೆನ್ನಾಗಿ ಬೆಳೆದ್ಬಿಡಿ. ರೋಡು ನೋಡಿ, ವಾವ್! ಈ ಸಂಡೇ ಅಂದರೆ ಆ ಥರ ಅನಿಸುತ್ತಲ್ವ, ಆ ರೋಡೆಲ್ಲ ಅಷ್ಟು ಖಾಲಿ ಇರೋದು. ಇಲ್ಲ ಅಂದರೆ ಬೇಜಾನ್ ಟ್ರಾಫಿಕ್ ಇರುತ್ತೆ. ಇನ್ನೇನು ಬಂದೇ ಬಿಡ್ತು ಅದು. ಸರ್ವಿಸ್ ಸೆಂಟರು ಮತ್ತು ಆ ಕಾರ್ ಶೋರೂಮ್ ಬಂದರೆ ಏನೋ ಒಂಥರ ಎಕ್ಸೈಟ್ಮೆಂಟು. ಹೇಗಿರುತ್ತೆ, ಸಖತ್ತಾಗಿರುತ್ತಲ್ವ ಅಂತ. ಸೊ ಹೋಗಿ ನೋಡಬೇಕು ಯಾವ್ದು ಚೆನ್ನಾಗಿರುತ್ತೆ ಏನು ಅಂತ. ಎಲ್ಲ ಫೀಚರ್ಸ್ ತಿಳ್ಕೊಂಡು ನಮಗೆ ಕಂಫರ್ಟಬಲ್ ಯಾವುದು ಇರುತ್ತೋ ಮತ್ತು ನಮ್ಮ ಬಜೆಟ್ಗೆ ಯಾವ್ದು ಸರಿ ಹೊಂದುತ್ತೋ ಅಂತ ನಾವು ನೋಡಿ ಏನೋ ಒಂಥರ ಖುಷಿ. ಆದರೆ ನಾವು ಒಂದೇ ಸೆಲೆಕ್ಟ್ ಮಾಡೋದಲ್ಲ, ಎಲ್ಲನೂ ಕೇಳಿ ಇದು ಓಕೆನಾ ಅಂತ ಹೇಳಿದ್ಮೇಲೆ ನೋಡೋದು. ಸೊ ಇಲ್ಲಿ ಸರ್ವಿಸ್ ಸೆಂಟರು ಇದೆ ಮತ್ತು ಶೋರೂಮು ಇದೆ. ಅದನ್ನೇ ಇವರು ತೋರಿಸ್ತಾ ಇದ್ದಾರೆ ಇಲ್ಲಿ. ನೆಕ್ಸಾ, ಮಾರುತಿ ಸುಜುಕಿ ಮತ್ತು ಮಾರುತಿ ಸರ್ವಿಸ್ ಸೆಂಟರ್. ಸೊ ಇದು ನಾವು ಫಸ್ಟ್ ನೋಡಿದ್ದು ಫ್ರಾಂಕ್ಸ್ ಅಂತ. ಸೊ ಇದು ಬ್ಲೂ ಕಲರಲ್ಲಿದೆ. ಅದನ್ನೇ ನೋಡ್ತಾ ಇದ್ದೆ ನಾನು, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಒಂಥರ ಮುಂದ್ಗಡೆನೂ ಸಕ್ಕತ್ತಾಗಿದೆ ನೋಡಿ. ಆ ವೀಲ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ ಲೈಟ್ಸ್ಗೇನು ಅಷ್ಟು ಹೊಳಿತಾ ಇದೆ. ಇವಳು ನಮ್ಮ ಪಾಪು ನೋಡ್ತಾ ಇದ್ದಾಳೆ ಹತ್ಬಿಟ್ಟು. ನಾನು ಅದು ಬೂಟ್ ಸ್ಪೇಸ್ ನೋಡಬೇಕು ಅಂದ್ಕೊಳ್ತಾ ಇದ್ದೆ. ಸೊ ಅವರು ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಂದರೆ ಕೀ ಇರಲಿಲ್ವಂತೆ. ಸೊ ಕೀ ತೊಗೊಂಡು ಬರೋಕ್ಕೆ ಹೋದರು. ಅಷ್ಟರಲ್ಲಿ ಇವರಿಬ್ಬರದು ಇಲ್ಲಿ ಆಟ ಒಳಗಡೆ ಹೇಗಿದೆ ಏನು ಅಂತ ನೋಡೋಕ್ಕೆ. ನನ್ನನ್ನು ಕೇಳ್ತಿದ್ರು, ಬಾ ನಾನು ಕೂತ್ಕೊಂಡು ನೋಡ್ತೀಯಾ ಅಂತ. ನಾನು ಬೂಟ್ ಸ್ಪೇಸಲ್ಲೇ ನಾನು ಆ್ಯಕ್ಚುಲಿ ಅಲ್ಲೇ ನೋಡಬೇಕು ಜಾಸ್ತಿ ಐಟಮ್ ಎಲ್ಲ. ನಮ್ಮ ಪಾಪುದೇ ಜೊತೆಗೆ ಹೋಗ್ಬೇಕಂದ್ರೆ ಐಟಮ್ಗಳೇ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಬಂದ್ಬಿಟ್ಟು ಆಟ ಅಂದರೆ ಆಟ. ಮೇಡಮ್ ಅವರು ಎಲ್ಲೋದ್ರು ಆಟ ಆಡ್ತಾನೇ ಇರ್ತಾರೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ. ಇವರು ಇಲ್ಲಿ ಅದೇ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ತಾಯಿದ್ರು, ಹೇಗೆ ಏನು ಅಂತೆಲ್ಲ ತಿಳ್ಕೊಳಕ್ಕೆ. ಸೊ ಇಲ್ಲಿ ಅವ್ರು ಅಲ್ಲಿ ಮಾತಾಡ್ತಾರೆ, ಈ ಮೇಡಮ್ ಅವ್ರದ್ದು ಇಲ್ಲಿ ಆಟ. ಮಮ್ಮಿ ಅಂತ ಅಂದ್ಕೊಂಡು ಅದೇ ಬೂಟ್ ಸ್ಪೇಸು ಮತ್ತು ಏನು ಫೀಚರ್ಸು ಅಂತ ಕೇಳ್ತಾಯಿದ್ರು. ನನಗಂತೂ ಈ ಕಾರ್ ಕಲರ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅದೇ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಯಾಕೋ ಬೂಟ್ ಸ್ಪೇಸ್ ಏನೋ ಒಂಥರ ಬೇರೆ ಅನಿಸಿಲ್ಲ. ಅಂದರೆ ಇಟ್ಸ್ ಓಕೆ ಅನ್ನೋ ಥರ ಅನಿಸ್ತು ನನಗೆ. ಬೂಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಇರೋದು ಬೇಕಾಗಿತ್ತು. ಅದನ್ನೇ ಇವ್ರಿಗೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡಿದೆ ಇಲ್ಲಿ ವಿಟಾರ, ಇದು ಓಕೆ ಅಂತ ಅನ್ನಿಸ್ತು. ಯಾಕೆಂತಂದರೆ ನಾನು ಇವ್ರು ಅಲ್ಲಿ ಕೂತ್ಕೊಂಡಾಗ ನಾನು ಬಂದು ಇಲ್ಲಿ ಬೂಟ್ ಸ್ಪೇಸ್ ನೋಡಿದೆ. ನಾನು ಮೇನ್ ಕನ್ಸರ್ನ್ ಇರೋದು ನನಗೆ ಬೂಟ್ ಸ್ಪೇಸೇ ಆ್ಯಕ್ಚುಲಿ. ಅಂದರೆ ಪಾಪು ಜೊತೆಗೆ ಹೋದಾಗ ಅಂದರೆ ಅಷ್ಟೊಂದು ಐಟಮ್ ಇರುತ್ತೆ ಅಂತಲ್ಲ, ನನಗೆ ಸ್ವಲ್ಪ ಫ್ರೀ ಆಗಿರಬೇಕು ಅಂತ. ಮೇಡಮ್ ಅವ್ರು ನಾನು ಇದನ್ನು ನೋಡ್ತಾರೆ, ಮೇಡಮ್ ಅವ್ರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಇವ್ರು ಕೀ ತೊಗೊಂಬರಕ್ಕೆ ಹೋದರು. ಸೊ ಅಷ್ಟರೊಳಗೆ ಇಲ್ಲಿ ಬಂದು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಹೇಗಿದೆ ಏನಿದೆ ಅಂತ. ಈ ಒಳಗಡೆ ನೋಡಿ ಕಲರ್ ಚೆನ್ನಾಗಿದೆ, ಬ್ರೌನ್ ಶೇಡಲ್ಲ. ಇವಾಗ ಬೂಟ್ ಸ್ಪೇಸು ಅದೇ ಹಿಂಗೆ ಎತ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅಂದರೆ ಇದ್ರ ಜೊತೆಗೆ ಅಂದರೆ ಏನದು ಇನ್ನೊಂದು ವೀಲ್ ಥರದ್ದು ಸ್ಟೆಪ್ನಿ ಥರ ಏನು ಬರೋಲ್ಲ, ಬರೀ ಅದೇನು ಫಿಟ್ ಮಾಡೋ ಅಂಥದ್ದೆಲ್ಲ ಬರುತ್ತೆ ಅಂತ ಹೇಳ್ತಾಯಿದ್ರು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಈ ಕಡೆ ನೋಡಿ, ಈ ಕಡೆ ವಿಂಡೋ ಕಡೆ ಮತ್ತು ಈ ಫ್ರಂಟ್ ವ್ಯೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ, ಇಷ್ಟೊಂದು ಕಾರ್ಗಳದ್ದು ಕೀಸ್ ಇದೆ ನೋಡ್ತಿದ್ರೆ, ವಾವ್, ನಮ್ಮ ಹತ್ರ ಎಷ್ಟೊಂದು ಕಾರ್ ಇದ್ದರೆ ಅಂತ ಅನ್ನಿಸ್ಬಿಡ್ತು ಒಂದೇ ಸಲ ನನಗೆ. ಪಾಪು ನೋಡಿದ್ರೆ ಎಂಜಾಯ್ ಮಾಡ್ತಾಯಿದ್ದಾಳೆ ಅವ್ರ ಅಪ್ಪನ ಜೊತೆಗೆ. ಅಪ್ಪ ಇಲ್ಲೇನು ಅಂತ. ಅವರೊಬ್ಬರು ಚಾಕ್ಲೇಟ್ ಕೊಟ್ಬಿಟ್ರಿದ್ರು. ಅದೇ ಮೇಡಮ್ಗೆ ಆಟ, ಚಾಕ್ಲೇಟ್ ಅದು ಬಿಚ್ಚಕ್ಕೆ ಬರ್ತಾಯಿಲ್ಲ ಓ ಅಂತ ಮೇಡಮ್ ಅವರು. ಇವರು ಫುಲ್ಲು ನೋಡ್ತಾಯಿದ್ರು ಡೀಟೇಲಾಗಿ. ಮೇಡಮ್ ಅವರು ನೋಡಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ.
ಅಲ್ಲೇನು ಇಲ್ಲೇನಿದೆ ಅಂತ ಅದು ಒಂಥರ ಅವ್ರಿಗೂ ಎಕ್ಸೈಟ್ಮೆಂಟ್ ಅಲ್ವ, ಎಲ್ಲ ಈ ಜಗತ್ತೇ ಅವ್ರಿಗೊಂಥರ ಹೊಸದಿದ್ದಾಗ ಈ ಕಾರ್ ಶೋರೂಮು ಅವ್ರಿಗೆಲ್ಲ ಹೊಸದು ಅನ್ನಿಸ್ತಾ ಇರುತ್ತೆ. ನಾನು ಇಲ್ಲಿ ಹಾಗೆ ನನಗೆ ಬೂಟ್ ಸ್ಪೇಸ್ದೆ ಥರನೇ ಆಗೋಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ನನಗಿದು ಓಕೆ ಅಂತ ಅನ್ನಿಸ್ತು. ಯಾಕಂತಂದರೆ ಮಗು ಮಲ್ಕೋಬೇಕಂದ್ರೆ ಕೈ ಮೇಲೆ ಮಲ್ಕೊಂಡಾಗ ತುಂಬ ನಂಗೆ ನೋವು ಆಗ್ತಾರದೆಲ್ಲ ಆಗ್ತಾಯಿತ್ತು. ಸೊ ಈ ಥರ ಆದರೆ ಒಂದು ಬೆಡ್ ಹಾಕ್ರೆ ಆರಾಮಾಗಿ ಮಲಗ್ಬೋದು ಅಂತ. ಸೊ ಇದನ್ನೇ ಅವರು ಮಾತಾಡ್ತಾ ಇದ್ದರು. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಈ ಮೇಡಮ್ ಅವ್ರ ಕಿತಾಪತಿನ ನೋಡಿ, ಆ ಚಾಕ್ಲೇಟ್ ಕೊಟ್ಟಿದ್ರೆ ಆ ಚಾಕ್ಲೇಟ್ದು ಆ ಬಣ್ಣ ಮಾತ್ರ ಹೋಗ್ಬಿಟ್ಟಿದೆ. ಇವರು ಇಲ್ಲಿ ಕಿತಾಪತಿ ಶುರು ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಎಷ್ಟು ಹೇಳಿದ್ರು ಇವ್ರು ಬಿಡ್ತಾರ? ಇವ್ರು ಬಿಡಲ್ಲ ಮೇಡಮ್ ಅವರು. ಅಲ್ಲಿ ಓಡಾಡೋದು, ಇಲ್ಲಿ ಓಡಾಡೋದು, ಅಲ್ಲಿ ಓಡಾಡೋದು, ಇದೇ ಮಾಡ್ತಾನೆ ಇದ್ರು, ಕೇಳೋದಿಲ್ಲ. ಬಟ್ ನಂಗೆ ಕಲರ್ ತುಂಬ ಇಷ್ಟ, ಚೆನ್ನಾಗಿ ಅನ್ನಿಸ್ತು. ಒಂಥರ ಹೈಲೈಟಾಗಿ ಕಾಣಿಸ್ತಿದೆ. ವೈಟ್ ಕಲರ್ಗೆ ಆ ಬ್ರೌನ್ ಕಲರ್, ಲೆದರ್ ಕಲರ್, ಒಳಗಡೆ ಆ ಬ್ರೌನ್ ಕಲರ್ ಇದೆ, ತುಂಬ ಆ್ಯಪ್ಟಾಗಿತ್ತು ಅದು. ಬನ್ನಿ ಮೇಡಮ್ ಅವರೇ, ಬನ್ನಿ ಎತ್ಕೊಳ್ತೀನಿ ಅಂದರೆ ಈ ಮೇಡಮ್ ಅವ್ರು ಬರೋಕ್ಕೆ ತಯಾರಿಲ್ಲ. ಅವ್ರಿಗೆ ಅವ್ರದ್ದೇ ಆಟ ಆಗೋಗ್ಬಿಟ್ಟಿದೆ. ಹೌದು. ಏನೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ. ಸೊ ಬನ್ನಿ ಎತ್ಕೊಳ್ತೀನಿ ಅಂತಂದು ಅವ್ರು ಬರ್ತಾಯಿದ್ರು. ಇಲ್ಲಿ ನೋಡಿ, ಒಬ್ಬ ಸ್ಟೇರಿಂಗ್ ಹತ್ರ ಹೋಗಿ ಅಲ್ಲಿ ಕೂತ್ಕೊಂಡು ನೋಡಬೇಕಲ್ಲ ಮೇಡಮ್ ಅವ್ರು ಅದನ್ನೇ ಮಾಡ್ತಾಯಿದ್ದಾರೆ. ಅಂದರೆ ಏನೋ ಒಂಥರ ಆಟ. ಅದೇ ದೊಡ್ಡವ್ರ ಮೈಂಡಲ್ಲಿ ಏನು ನೋಡಿದೆ, ಚಿಕ್ಕವ್ರ ಮೈಂಡಿಗೆ ಅದೆಲ್ಲ ಗೊತ್ತಿರಲ್ಲ, ಹೊಸದು ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿರ್ತಾರೆ. ಸೊ ಅವ್ರ ಕ್ಯೂರಿಯಾಸಿಟಿ ಲೋಕನೇ ಬೇರೆ ಅನ್ನೋ ಥರ ಅನಿಸುತ್ತಲ್ವ. ಸೊ ಅದಕ್ಕೆ ಅದೇನೇ ಆಗಲಿ ಮಕ್ಕಳ ಥರನೇ ಇದ್ಬಿಡಬೇಕು. ಕೆಲವೊಂದು ಸತಿ ಮಕ್ಕಳದು ಆಟ ಮತ್ತು ದೊಡ್ಡವ್ರ ಸಂಕಟ ನೋಡಿದ್ರೆ ಅಪ್ಪ ನಾವು ಮಕ್ಕಳೇ ಆಗಿಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಚಿಕ್ಕವರಿದ್ದಾಗ ಅನ್ನಿಸ್ತಾಯಿತ್ತು, ಅಯ್ಯೋ ನಾವು ಯಾವಾಗ ದೊಡ್ಡವ್ರಾಗ್ತಿದ್ದ, ಇವಾಗ ಅನಿಸ್ತಾಯಿದೆ ಅಯ್ಯೋ ಯಾಕಪ್ಪ ದೊಡ್ಡವ್ರಾಗ್ಬಿಟ್ವಿ ಅಂತ. ಇಲ್ಲಿ ನೋಡಿ ಮತ್ತೆ ಆಟ ಶುರು ನಮ್ಮ ಮೇಡಮ್ ಅವ್ರದ್ದು. ಇಲ್ಲಿ ಅವರು ಕಲರ್ ತೋರಿಸ್ತಾಯಿದ್ರು, ಕಲರ್ಸ್ ಯಾವ್ದ್ಯಾವುದು ಅವೈಲೇಬಲ್ ಇದೆ ಅಂತ. ವೈಟು, ಗ್ರೇ, ರೆಡ್ಡು, ಬ್ಲೂ ಒಂಥರ ಕಲರು, ಆಮೇಲೆ ಬ್ಲ್ಯಾಕು ಅವೈಲೇಬಲ್ ಇದೆ ಅಂತ. ನಾನು ಇದು ವೀಲ್ಸ್ ನೋಡ್ತಾ ಇದ್ದೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಸೊ ಅದನ್ನೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ವೀಲ್ಸ್ ಸಕ್ಕತ್ತಾಗಿ ಅನ್ನಿಸ್ತಾಯಿದೆ, ಆ ಡಿಸೈನ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹೌದು, ಅದು ಒಂಥರ ಪಳ ಅಂತ ಹೊಳಿದಂಗೆ ಆಗ್ತಾಯಿದೆ. ಈ ಕಲರಲ್ಲಿ ವೈಟ್ ಕಲರ್, ಯಾವುದೇ ಕಲರ್ ಇದ್ದರೂ ವೈಟ್ ಕಲರ್ ನನಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಇನ್ನೊಂದು ಏನು ಅಂತಂದರೆ ಅದರಲ್ಲಿ ರೀಸೇಲ್ ವ್ಯಾಲ್ಯೂನೂ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ. ಈಗ ತೋರಿಸಿ ಈ ಸೈಡಿಂದ ಚೆನ್ನಾಗಿ ಅನ್ನಿಸ್ತಾ ಇದೆ. ಬೂಟ್ ಸ್ಪೇಸ್ ಮತ್ತು ಮುಂದ್ಗಡೆ 2 ಸೀಟ್ ಬಿಟ್ಟು ಹಿಂದ್ಗಡೆ 2 ಸೀಟ್ನ ಏನಾದರೂ ಬಗ್ಸ್ಬಿಟ್ರೆ ಕ್ಲೀನಾಗೆ ಒಂದು ಮಗು ಆರಾಮಾಗಿ ಮಲ್ಕೊಬೋದು. ಅಂದರೆ 2 ಮಕ್ಕಳು ಮಲ್ಕೊಬೋದು ಬೆಡ್ ಥರ ಹಾಸ್ಬಿಟ್ರೆ. ಯಾಕಂದ್ರೆ ನಾವು ಹಿಡ್ಕೊಂಡು ಕೈಯೆಲ್ಲ ನೋವೋದು, ಊದ್ಕೊಳ್ಳೋದು ಆ ಥರ ಎಲ್ಲ ಆಗೋಲ್ಲ. ನನಗೆ ಈ ವೀಲ್ ತುಂಬ ಚೆನ್ನಾಗಿ ಅನ್ನಿಸ್ಬಿಡ್ತು, ಅದಕ್ಕೆ ಅದನ್ನು ಮತ್ತೆ ನಾನು ತೋರಿಸ್ತಾಯಿದ್ದೆ. ಗ್ರ್ಯಾಂಡ್ ವಿಟಾರ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಅದನ್ನೇ ಫ್ರಂಟು ಬ್ಯಾಕ್ ಸೈಡ್ದು ಹೆಂಗೆ ಅನ್ನಿಸ್ತಾ ಇದೆ ಅಂತ ನಾನು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನಾನು ಒಂದು ಕ್ಲಿಪ್ ಮಾಡಿಕೊಂಡೆ ಇದ್ರದ್ದು. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಲ್ಲಿ ಹಾಗೆ ಮೇಡಮ್ ಅವ್ರದ್ದು ಅಲ್ಲೇ ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು ಮಾಡ್ತಾನೇ ಇದ್ದರು. ಮತ್ತು ಇವ್ರಿಗೆಲ್ಲ ಹೊಸ ಪ್ರಪಂಚ ಅಲ್ವ, ಎಲ್ಲ ಹೋದ್ರೂ ಆರಾಮಾಗಿರ್ತಾರೆ, ಖುಷಿ ಪಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ. ನಾವಂತೂ ಎಕ್ಸ್ಪ್ಲೋರ್ ಮಾಡೋದೇ ಬಿಡೆ, ನಮಗೆಲ್ಲ ಗೊತ್ತು ಅನ್ನೋ ಅಹಂಕಾರದಿಂದ ಮೆರೆದ್ಬಿಡ್ತೀವಿ. ಬಟ್ ಮಕ್ಕಳು ಹಾಗಲ್ವಲ್ಲ, ಅವರೆಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾರೆ. ನೋಡಿ ಎಲ್ಲೋ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಮೇಡಮ್ ಅವರು. ಅವ್ರಿಗೇನೋ ಒಂಥರ ಖುಷಿ, ಏನಿದು ಅಂತ ಕ್ಯೂರಿಯಾಸಿಟಿ. ಬಟ್ ನಮಗೆ ಒಂದು ಸತಿ ಗೊತ್ತಾಗ್ಬಿಟ್ರೆ ನಮ್ಗೆ ಗೊತ್ತು ಅನ್ನೋ ಥರ ಜಂಬ ಇರುತ್ತೆ. ಮಕ್ಳಿಗೆ ಹಾಗಲ್ವಲ್ಲ, ಎಲ್ಲನೂ ತಿಳ್ಕೊಳ್ತಾರೆ, ನೋಡ್ತಾರೆ. ಅದಕ್ಕೆ ನಾವು ಮಕ್ಕಳ ಮುಂದೆ ಹೆಚ್ಚು ಕೇರ್ನ ವಹಿಸ್ಬೇಕು. ಏನು ಮಾತಾಡ್ತೀವಿ, ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಮಗಳು ಕೂತ್ಕೊಂಡಿದ್ರಲ್ಲಿ, ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅದು ಇದೇನು ಅಂತ ಟ್ರೈ ಮಾಡ್ತಾ ಇತ್ತು ಪಾಪು. ಇಲ್ಲಿ ಗ್ರ್ಯಾಂಡ್ ವಿಟಾರ ಮತ್ತು ಫ್ರಾಂಕ್ಸ್ ಎರಡರದ್ದು ಕೊಟೇಶನ್ ತಗೊಳ್ತಾ ಇದ್ದಾರೆ. ಏನಿದು ಅಂತ
ಹಾಗೆ ಎಕ್ಸ್ಟ್ರಾ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಏನಾದರೂ ಡಿಸ್ಕೌಂಟ್ ಇದೆಯಾ ಅಂತ ವಿಚಾರಿಸ್ತಿದ್ದೆ. ಹಾಗೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದು ತುಂಬ ಯೂಸ್ಫುಲ್ ಇರುತ್ತೆ. ಮಾರುತಿ ಮತ್ತು ಮಹೇಂದ್ರದಲ್ಲಿ ಇದೊಂದು ಆಪ್ಷನ್ ಇದೆ, ಅದು ತುಂಬ ಯೂಸ್ಫುಲ್ ಇದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕೊಟೇಶನ್ನು ಎಲ್ಲ ತೊಗೊಂಡು ನಾವು ಹೊರಟ್ವಿ. ಅದೇ ಕೊಟೇಶನ್ ಇವ್ರು ನನಗೆ ತೋರಿಸ್ತಾಯಿದ್ರು. ನೋಡಿ ಕೊಟೇಶನ್ ಸೊ ಒಂದಿನ ಡಿಸೈಡ್ ಮಾಡಿ ಮತ್ತೆ ಈ ಶೋರೂಮ್ಗೆ ವಿಸಿಟ್ ಮಾಡಿ ನಾವು ತಗೋಬೇಕು ಕಾರ್ನ. ಸೊ ಒಂಥರ ಖುಷಿ ಇದೆ. ಪ್ರೈಸ್ ಏನು ಅಂತೆಲ್ಲ ಗೊತ್ತಾಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.